ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಾಡಿರುವ ಆರೋಪಗಳಿಗೆ ಪ್ರತ್ಯಾರೋಪವಾಗಿ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರನ್ನು ತೀವ್ರವಾಗಿ ಟೀಕಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರಗಳು ಹಾಗೂ ಕಮಿಷನ್ ದಂಧೆಗಳು ಮತ್ತು ಆಸ್ಪತ್ರೆಯ ವಿಚಾರದಲ್ಲಿ ನಡೆದ ರೀತಿಯನ್ನು ತೀವ್ರವಾಗಿ ಟೀಕಿಸಿದರು. ತಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಬೆನ್ನಿಗೆ ಚೂರಿ ಹಾಕಿದವರು ಜೆಡಿಎಸ್ನವರು ಎಂದು ಟೀಕಿಸಿದರು. ಹಾಗೂ ದೊಡ್ಡಸ್ವಾಮಿಗೌಡರ ತೋಟದ ಮನೆಯು ಕಾಂಗ್ರೆಸ್ನ 2 ತಾಲೂಕಿನ ಆಡಳಿತ ಕಚೇರಿಯಾಗಿದೆ ಎಂದು ಮತ್ತು ಇದರಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆಯುವುದಿಲ್ಲ ಎಂದು ಹೇಳಿದರು. ಜೆಡಿಎಸ್ ಪಕ್ಷದವರು ಉಚಿತವಾಗಿ ನೀಡಿದ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಕಮಿಷನ್ ವ್ಯವಹಾರವನ್ನು ಮಾಡಿದ್ದಾರೆ ಹಾಗೂ ಅವರು ಮಾಡಿರುವ ಎಲ್ಲಾ ಕಾಮಗಾರಿಯೂ ಸಹ ಕಳಪೆಯಾಗಿದೆ. ಗುಂಪು ಮನೆ ವಿಚಾರದಲ್ಲಿ ಫಲಾನುಭವಿಗಳಿಂದ ಹಣವನ್ನು ಸಹ ಪಡೆದು 800 ಮನೆಗಳನ್ನು ನಿರ್ಮಿಸುವುದಾಗಿ ಹೇಳಿ ಕೇವಲ 350 ಮನೆಗಳನ್ನು ನಿರ್ಮಿಸಿದ್ದಾರೆ. ಯಾವುದೇ ರೀತಿಯ ಕಾಮಗಾರಿಯನ್ನು ಮಾಡಲು ಹೋದರೆ ಮಾಹಿತಿ ಹಕ್ಕಿನ ಮುಖಾಂತರ ತೊಂದರೆ ಕೊಟ್ಟು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಹಣ ವಸೂಲಿಯನ್ನು ಮಾಡುತ್ತಾರೆ. ತೋಟದ ಮನೆಯ ವ್ಯವಹಾರವನ್ನು ನೋಡಿಕೊಳ್ಳಲು ಕಾರ್ಯಕರ್ತರಿದ್ದಾರೆ. ಸರ್ಕಾರ ಯಾವುದೇ ರೀತಿಯ ಗೂಢಚಾರಿ ಕೆಲಸವನ್ನು ಜೆಡಿಎಸ್ ಪಕ್ಷಕ್ಕೆ ನೀಡಿಲ್ಲವೆಂದು ಕಾಂಗ್ರೆಸ್ ಮುಖಂಡರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ವಿರುದ್ಧ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಜೆಡಿಎಸ್ ಮುಖಂಡರುಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸನ್ಯಾಸಪುರದ ರೋಡ್ ವಿಚಾರವಾಗಿ ಹೇಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಇವರು. ಈ ರೋಡ್ ಏನಕ್ಕೆ ಮಾಡಿಸ್ಬೇಕಾಗಿತ್ತು, ಈ ರೋಡ್ ಯಾಕೆ ಇಲ್ಲಿಗೆ ಯಾವ ಉದ್ದೇಶ ತಂದ್ರು? ಸ್ವಾಮಿ, ಅಲ್ಲಿ ನಮ್ಮ ದಲಿತ ಬಾಂಧವರು ವಾಸ ಮಾಡ್ತಾವ್ರೆ, ನಮಗೆ ಸರಿ ಸಹಾಯ ಮಾಡವ್ರೆ. ಇಷ್ಟು ವರ್ಷದಿಂದ ಅಲ್ಲಿ ಕಲ್ಲು ಮುಳ್ಳು ರೋಡಲ್ಲಿ ವನವಾಸ ಹತ್ಕೊಂಡು ಅಲ್ಲಿ ಗದ್ದೆ ನಾಟಿ ಹಾಕಕ್ಕೆ ಎಲ್ಲ ನಮ್ಮ ರೈತರ ಬಾಂಧವರು ಆ ರೋಡಲ್ಲಿ ಓಡಾಡ್ತಾರೆ. ಅವ್ರಿಗೆ ರೋಡ್ ಅವಶ್ಯಕತೆ ಇಲ್ವಾ ಹಂಗಂದ್ರೆ ನಿಮ್ಮ ಉದ್ದೇಶದಲ್ಲಿ? ಯಾವ ಉದ್ದೇಶಕ್ಕೋಸ್ಕರ ಈ ತರ ಹೇಳ್ತಾ ಇದ್ದೀರಾ ನೀವು? ಹಂಗಂದ್ರೆ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ? ಯಾಕೆ ಮಾಡಿರ್ಲಿಲ್ಲ? 15 ವರ್ಷದಿಂದ ಆಗದೆ ರೋಡು. ಹಂಪಾಪುರದವರೆಲ್ಲ ಆ ರೋಡಲ್ಲಿ ಓಡಾಡಲ್ವ? ಹಾಗಾದ್ರೆ ಬೇರೆ ನಾರಾಯಣಪುರ ಆ ಕಡೆ ಎಲ್ಲ ಸ್ವಗ್ರಾಮಗಳೆಲ್ಲ ಆ ಕಡೆ ಆ ರೋಡಲ್ಲಿ ಓಡಾಡ್ತಾರೆ. ನೀವು ಅದನ್ನ ಆಪಾದನೆ ಮಾಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಮತ್ತೆ ಇನ್ನೊಂದು ಹೇಳ್ತಾರೆ, ಗುಂಪು ಮನೆ ವಿಚಾರವಾಗಿ ಹೇಳ್ತಾರೆ. 2016ನೇ ಇಸ್ವಿ 17ನೇ ಇಸ್ವಿಲಿ ಆಶ್ರಯ ಸಮಿತಿಲಿ ಬಡವರಿಗೆ ಮನೆ ಕೊಡಬೇಕು ಅಂತ ನಿರ್ಣಯ ಆಯ್ತದೆ. ಮಾಜಿ ಮಿನಿಸ್ಟ್ರು, ಶಾಸಕರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಆಗಿ ಅವತ್ತು ಅಪ್ರೂವಲ್ ಆಗಿರ್ತದೆ. ಅವತ್ತು ಇವರು ಜನಕ್ಕೆ ಒಂದು ಒಳ್ಳೆ ಉದ್ದೇಶದಿಂದ ಮನೆ ಕೊಡಿಸಿದ್ರೆ ಇವತ್ತು ಯಾಕೆ ಜಾಸ್ತಿ ಇದಾಗಿತ್ತು? SRIT ಅವತ್ತು ಕಬ್ಬಣ ಎಷ್ಟು ಟನ್ ಅವತ್ತೆಷ್ಟಿತ್ತು, ಸಿಮೆಂಟ್ ಅಂತ ಅವತ್ತೆಷ್ಟಿತ್ತು ರೈಟು, ಇವತ್ತೆಷ್ಟೈತೆ? ಎಲ್ಲ ನೀವೇ ಮಿನಿಸ್ಟ್ರ್ ಇದ್ರಿ, ನೀವೇ ಶಾಸಕರಿದ್ರಿ, ನೀವ್ಯಾಕೆ ಮತ್ತೆ ಅವತ್ತು ಆ ಚೌಡ್ರಿಗೆ ಕರ್ಸಿ ಜನಗಳಿಗೆ ನೀವು ಮಾಡಿದ್ರಲ್ಲ ಅವಮಾನನ? ಇದು ಯಾಕೆ ನಿಮ್ಮ ಅವಧಿಲಿ ಯಾಕೆ ಮಾಡಲಿಲ್ಲ ನೀವು? ಗುಂಪು ಮನೆ ನಿಮ್ಮ ಅವಧಿಲಿ ತಾನೇ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಆ ಪ್ರಾಜೆಕ್ಟ್ ಮಾಡಿ ಪುರಸಭೆಯಲ್ಲಿ ಒಂದು ಡೆಮೋ ಪೀಸ್ ಮಾಡಿಬಿಟ್ಟು ಅಲ್ಲಿ ಮುಳುಗಿಸಿ ಜನಗಳಿಗೆಲ್ಲ ನೀವು ಈ ಥರ ಮಕರ್ ಮಾಡಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಮಾತಾಡ್ತೀರಾ ನೀವು ಅದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಮಾನ್ಯ ಶಾಸಕರು ಗೆದ್ದಿ 6 ತಿಂಗಳಿಗೋಸ್ಕರ 6 ತಿಂಗಳಲ್ಲೇ ಆ ಗುಂಪು ಮನೆ ಪ್ರಾಜೆಕ್ಟ್ನ ಕೈ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋರೆ. ಎಲೆಕ್ಷನ್ ಒಂದು ಶಾಸಕರು, ಮಾಜಿ ಶಾಸಕರು ಇದಾರಲ್ಲ, ಅವರು ಲಾಸ್ಟ್ ಟೈಮ್ ಬುದ್ಧಿ ಪೂಜೆ ಮಾಡೋರಲ್ಲ, ಇವ್ರು ಹೇಳ್ತಾರೆ ರವಿಶಂಕರ್ ಅವರು ತಡೆ ಹಿಡಿಸ್ಬಿಟ್ರು ಅಂತ. ಅಲ್ಲ, BJP ಗೌರ್ಮೆಂಟ್ ಅವಾಗಿರೋದು, ನಮ್ಮ ಶಾಸಕರು ಇನ್ನೂ ಶಾಸಕರಾಗಿರ್ಲಿಲ್ಲ, ಅದು ಹೆಂಗೆ ತಡೆ ಹಿಡ್ಸಕ್ಕೆ ಸಾಧ್ಯ? ಏನಾದರೂ ಒಂದು ಆಪಾದನೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕು. ಇವ್ರು ಹೇಳ್ತಾರೆ ತಡೆ ಹಿಡಿಸ್ಬಿಟ್ಟು ಇಷ್ಟೊತ್ತಿಗೆ ಗ್ರೂಪ್ ಪ್ರವೇಶ ಆಗ್ಬಿಡ್ತಿತ್ತು ಅಂತ ಅಂದ್ಬಿಟ್ಟು. ಹೆಂಗ್ ಗ್ರೂಪ್ ಪ್ರವೇಶ ಆಗ್ಬಿಡ್ತಿತ್ತು? ನಿಮ್ಮ ಕೈಲಿ ತಾನೇ ಎಲ್ಲ ಅಧಿಕಾರ ಇದ್ದಿದ್ದು ಅವಾಗ. ಯಾಕೆ ಜನಗಳಿಗೆ ನೀವು ಯಾಕೆ ದಿಕ್ಕು ತಪ್ಪಿಸಿದ್ರಿ? ಎಷ್ಟು ಜಾಗ ಇತ್ತು ಅಂತ ಗೊತ್ತಿತ್ತಾ? 7 ಎಕರೆ ಚಿಲ್ಡ್ರಲ್ಲಿ 800 ಚಿಲ್ಡ್ರೆ ಫಲಾನುಭವಿಗಳಿಗೆ ನೀವು ಮನೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀರಿ. ಪ್ರಾಜೆಕ್ಟ್ ಕೈ ಎತ್ಕೊಟ್ರೆ ಅಲ್ಲಿ ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಕೊನೆಗೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಇಂಜಿನಿಯರ್ ಎಲ್ಲ ಕರ್ಕೊಂಡ್ಬಂದು ದೊಡ್ಡಸ್ವಾಮಿಗೌಡರು ಚರ್ಚೆ ಮಾಡಿ, ಶಾಸಕರು ಚರ್ಚೆ ಮಾಡಿದಾಗ 3 ಫ್ಲೋರ್ ಹೋಯ್ತದೆ, ಬಡವ ಜನ ಹೆಂಗೆ ಹತ್ತಿ, ವಯಸ್ಸಾದವರು ಅವರೆಲ್ಲ ಇರ್ತಾರೆ, ಹೆಂಗೆ ಹತ್ತಿ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮೊನ್ನೆ ದೊಡ್ಡಸ್ವಾಮಿಗೌಡರು ಇವತ್ತು ಹೇಳ್ತಾರೆ. ದೊಡ್ಡಸ್ವಾಮಿಗೌಡ್ರ ಬಗ್ಗೆ ಮಾಡ್ತಾರೆ ಇವರೆಲ್ಲರೂ. ದೊಡ್ಡಸ್ವಾಮಿಗೌಡರು ಹೇಳ್ತಾರೆ 3 ಫ್ಲೋರ್ ಕಟ್ಟಪ್ಪ, 800 ಚಿಲ್ಲರೆ ಜನಗಳಿಗೂ ಎಲ್ಲರಿಗೂ ಅವ್ರಿಗೆ ಪಾಪ ಆಸೆ ಇಟ್ಕೊಳ್ಳೋರೆ, ಅವ್ರಿಗೆ ಮನೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಲಿಫ್ಟ್ ಪ್ರಾವಿಷನ್ ಮಾಡ್ರೆ ನಾನು ಸ್ವಂತ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಆ ಥರ ಆಗಲ್ಲ ಸರ್ ಅಂತ ಅಂದ್ಬಿಟ್ಟು ಕೊನೆಗೆ ಅರ್ಧ ಜನ 400 ಚಿಲ್ಲರೆ ಜನಕ್ಕೆ ಇವಾಗ ಕಾಮಗಾರಿ ನಡೀತಾ ಇದೆ. ಅವ್ರಿಗೆ ಸೂಕ್ತ ಸಮಯದಲ್ಲಿ ಅವ್ರಿಗೆ ಮನೆ ಮಂಜೂರಾಗುತ್ತೆ. ಇವರು ಈ ಥರ ಇದು ಮಾಡೋದು, ಜಾಗನೇ ಗೊತ್ತಿಲ್ಲ ಇವ್ರಿಗೆ.
ಎಷ್ಟು ಬುದ್ಧಿ ಪೂಜೆ ಮಾಡವ್ರೆ, ಹೆಂಗೆ ಇದು? ವಿಧಾನಸೌಧ ಕಳಪೆ ಕಾಮಗಾರಿ ಆಗಿದೆ, ಸೋರ್ತಾ ಇತ್ತು. ಮಿನಿ ವಿಧಾನಸೌಧ ಕಳಪೆ ಕಾಮಗಾರಿ ಆಗಿಲ್ಲ ಅನ್ನೋದಾದ್ರೆ ಯಾರು ಮಾತಾಡ್ತಾರೋ ಅವ್ರು ಪ್ರವಾಸಕ್ಕೆ ಬರಲಿ. ನಂದೇ ಪ್ರವಾಸ ಭತ್ಯೆ ಅಣ್ಣ, ಪ್ರವಾಸ ಭತ್ಯೆ ಸುತ್ತಮುತ್ತ ಒಂದು 20 ತಾಲೂಕು ಸುತ್ತಕೊಂಡು ಫೋಟೋ ಹೊಡ್ಕೊಂಡು ನಮ್ಮ ತಾಲೂಕು ಮಿನಿ ವಿಧಾನಸೌಧ ಫೋಟೋ ಹೊಡಿ, ಅದ್ರ ಅಂದಾಜು ಪಟ್ಟಿನೂ ತೊಗೊಳ್ಳೋಣ, ಇದ್ರ ಅಂದಾಜು ಪಟ್ಟಿನೂ ತೊಗೊಳ್ಳೋಣ. ಯಾವುದು ಚೆನ್ನಾಗೈತೆ, ಕಳಪೆ ಆಗೈತೆ, ಕಳಪೆ ಆಗಿಲ್ಲ ಅವರು ಡಿಕ್ಲೇರ್ ಮಾಡಲಿ ಅಲ್ವಾ? ಕಳಪೆ ಮಾಡಿಲ್ಲ, ಏನು ಮುಂದಿಲ್ಲ, ನಾವು ಪ್ರಾಮಾಣಿಕರು, ನನ್ನ ದೇವರಲ್ಲೇ ಸುಡ್ತಿರೋ ದುಡ್ಡು. ಹಾಗಾದ್ರೆ ದೊಡ್ಡಸ್ವಾಮಿಗೌಡರು ಬೆಂಗಳೂರಿಂದ ಬೇವ್ರು ಸುಡ್ಸಿತ್ತಿಲ್ವಾ? ಕಳ್ತನ ಮಟ್ಟ ಬೀರ್ ಮಾಡ್ತಿದ್ರಾ? ಹಠ ಇದ್ದ ಮಗ ಇವತ್ತು ರಾಜ ಆಯ್ತಾನೆ ಅನ್ನಕ್ಕೆ ದೊಡ್ಡಸ್ವಾಮಿಗೌಡ್ರೆ ಸಾಕ್ಷಿ. 20 ವರ್ಷ ಬಿದ್ದೋದು ಕಾಂಗ್ರೆಸ್ ಪಕ್ಷ ಕಟ್ಟವ್ರೆ, 40-50 ವರ್ಷ ಹುಡುಗರಿಗೆ ಅಧಿಕಾರ ಕೊಟ್ಟವ್ರೆ. ನಾವು ಪುರಸಭೆ ಬಗ್ಗೆ ಮಾತಾಡ್ತಾವ, ಪುರಸಭೆ ಹಂಗಾಗ್ಬಿಟ್ಟೈತೆ, ಡೀಲು ಪಾಲು. ಮಾನ್ಯ ಮಾಜಿ ಸಚಿವರಿಗೆ ಒಂದು ಚಾಲೆಂಜ್ ಕೊಟ್ಟು, ಓಪನ್ ಚಾಲೆಂಜ್, ವಿದ್ಯಾ ರೇಡೋ ಮೈದಾನ 23 ಜನ ಪುರಸಭಾ ಕೌನ್ಸಿಲರ್ಸ್, BJP, JDS, ಕಾಂಗ್ರೆಸ್ ಸಾಮೂಹಿಕ ನಿಲ್ಲಿಸ್ಲಿ. ಅವರೇ ಜಡ್ಜು, 15 ವರ್ಷ ಜಡ್ಜ್ ಮಾಡಿರೋ ಊರಿಗೆ ಅವರು ಅವತ್ತು ದೊರೆ, ಇವತ್ತು ನಾವು ದೊರೆ. ಹಿಂದೆ ಯಾವುದೋ ಮಲ್ಡ್ರಿ ಕೆಲಸ ಹೇಳಿದ್ದೆ, ನಿಂದು ನಾಳೆ ನಮ್ಮದು ಅಂತ. ಅಧಿಕಾರ ಯಾರ್ದು ಇಲ್ಲ, ಮತದಾರರ ದೇವರು, ಮತದಾರ ಹತ್ರನೇ ಹೋಗ್ಬೇಕು. 23 ಜನ ನಿಲ್ಸ್ಕೊಬಿಟ್ಟು ಪುರಸಭಾ ಅಕ್ರಮದಲ್ಲಿ ನಂಬರ್ 1 ಯಾರು, ನಂಬರ್ 2 ಯಾರು, ನಂಬರ್ 3 ಯಾರು, ಭ್ರಷ್ಟ ಯಾರು, ಬ್ಲ್ಯಾಕ್ ಮೇಲರ್ಸ್ ಯಾರು, ಕಳ್ಳ ಯಾರು, ಆ ನಂಬರ್ನ ಮಾನ್ಯ ಮಾಜಿ ಸಚಿವರು ಸಾರಾ ಮಹೇಶ್ ಅವ್ರು ಕೊಡ್ಬೇಕು. ನಾವು ನಿಂತ್ಕೊತೀವಿ, ಓಪನ್ ಚಾಲೆಂಜ್, ಆತ್ಮಸುದ್ದಿ ಕೊಡ್ಬೇಕು. ಇವ್ನು ಕಳ್ಳ, ಇವ್ನು 3ನೇ ಕಳ್ಳ, ಇವ್ನು 4ನೇ ಕಳ್ಳ ಅಂತ. ಆಶ್ರಯ ಕಮಿಟಿಗೆ ಬೀಗ ಹಾಕೊಂಡಿದ್ರಿ ಪಾಪ ನೀವು. ಆಶ್ರಯ ಕಮಿಟಿ ಬೀಗ ಹಾಕೊಂಡಾಗ ಪೆಂಡ್ರೈವ್ ಮಾಡಿಸಿದ್ರಿ, ಕಳ್ತನ ಆಗ್ಬೋದು. ಪೆಂಡ್ರೈವ್ ಯಾರು ಕೊಟ್ರಿ? ಪೆಂಡ್ರೈವ್ ಯಾರ ಹತ್ರ ಅದೇ? ಯಾರು ಕೈ ಕೊಟ್ರಪ್ಪ? ಬೀಗ ಯಾರು ತಗ್ದವರು? ಪುಸ್ತಕ ಎಂಡಾರಾಗೈತಾ? ಚಿಪ್ಪ ಪುಸ್ತಕ ಕೊಡಿಸ್ತೀರ ಈಗ? ತಾಕತ್ತೈತ ಅದು? SIT ತನಿಖೆ ಅಂತ, SIT ತನಿಖೆ. ಕಳ್ಳರ ಕೈಲಿ ಮಾತಾಡಿಸ್ತಿರಲ್ರಿ. ಪ್ರಾಮಾಣಿಕರು ಮಾತಾಡ್ಬೇಕು, ಸತ್ಯ ಹರಿಶ್ಚಂದ್ರ ಮಾತಾಡ್ಬೇಕು, ಸತ್ಯ ಗೊತ್ತಾಗ್ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ಜೈಲ್ಗೆ ಹೋಗ್ತಾನೆ, ಅವ್ನು ತಪ್ಪು ಮಾಡಿದ್ರೆ ಅವ್ನು ಜೈಲ್ಗೆ ಹೋಗ್ತಾನೆ. ರಾಜಕಾರಣಕ್ಕೆ ಬಂದ್ಬಿಟ್ಟು ನಾನು ಸಾಚ, ನಾನು ಒಳ್ಳೆಯವನು. 10-11 ವರ್ಷಕ್ಕೆ ಇಲ್ಲಿಂದ ಮೈಸೂರು ಗಂಟೆ ಆಸ್ತಿಗಳು ಆಗ್ಬಿಟ್ಟವೆ. ಏನು ಬಿಸ್ನೆಸ್ ಅಂತ ಗೊತ್ತಾಯ್ತಲ್ಲ. ಪಾಪ ನಮ್ಮ ಜಾಗಕ್ಕೆ ಮಾತ್ರ 25 ಸಾವಿರ 30 ಸಾವಿರಕ್ಕೆ ಇನ್ನೂ ಚಮಚಾಗಿರಿ ಮಾಡ್ತಾರೆ. ವಿರೋಧ ಪಕ್ಷದವರು ನಮಗೆ ಇವ್ರಿಗೆ ಡ್ಯೂಟಿ ಯಾವಾಗ ನೇಮಕ ಮಾಡಿದ್ರು ಅಂತ ಅದು ಪ್ರೂಫ್ ಬೇಕು. ಕೊಟ್ರೆ ಒಳ್ಳೇದಾಯ್ತದೆ, ಇಲ್ಲಾಂದ್ರೆ ನೀವು ಕೂತ್ಕೊಂಡಿದ್ದೀರಲ್ಲ. ಈಗ 80 ಲಕ್ಷ ರೂಪಾಯಿ ಕೆಲಸ ಕಳಪೆ ಕಾಮಗಾರಿ ಅಂತ ನಮ್ಗೆ ಹೇಳಿದ್ರು. LIC ಮುಂದ್ಗಡೆ ಕಾಲೇಜು, ಬಾಯ್ಸ್ ಕಾಲೇಜಿನ ಕೆಳಗಡೆ ಸರ್ಕಲ್ವರೆಗೂ ಮಾಡಿದ್ದೀರಾ. ರೋಡಿಂದ ಡ್ರೈನ್ ನೀರು ಹೋಯ್ತದ, ಮೋಲಿ ನೀವು 1 ಅಡಿ ಮೇಲೆ ಕಟ್ಟಿದ್ದೀರಾ ಡ್ರೈನು. 80 ಲಕ್ಷ ರೂಪಾಯಿ ಕಳಪೆ ಕೆಲಸ ಅಲ್ವ ಅದು? ಕಳಪೆ ಕೆಲಸ ಅಲ್ಲ ಅದು, ಯೂಸ್ಲೆಸ್ ಕೆಲಸ ಅದು, ಕೆಲ್ಸಕ್ಕೆ ಬಾರ್ದೇ ಇರೋ ಕೆಲಸ ಅದು. ನೀವು ಮಾಡಿಸಿಲ್ವಾ? ನಾವು ಬಂದು ಕೇಳಿದ್ವಾಗ ನೀವು ಯಾಕೆ ಈ ಥರ ಮಾಡಿಸ್ತಾ ಇದ್ದೀರಾ ಅಂತ. 1 ಕೋಟಿ ರೂಪಾಯಿ ಕೆಲಸ. ಡ್ರೈನ್ ಇದು ಮಳೆ ನೀರು ಎಲ್ಲಿ ಹೋಯ್ತದ ಸರ್? ಬೈಟ್ರು ಎಲ್ಲಿ ಹೋಯ್ತದಪ್ಪ ಅಂತ ಹಾಂ ಹೋಗಿ ನೋಡಿ ನೀವು ಪತ್ರಕರ್ತರು, ಅವ್ರಿಗೂ ಬಂದು ನೋಡೋಕೆ ಹೇಳಿ. ಅವ್ರು ಮಾಡಿಸಿರೋದಲ್ವ ಕೆಲಸ ಅದು? ಆಗ ನಾವು ಮಾಡಿಸಿದ್ವಾ? ನಾವು ಬಂದು ಕೇಳಿದ್ವಾ? ಯಾರಾದರೂ ಇರಲಿ ಶಾಸಕರು ಒಳ್ಳೆ ಕೆಲಸ ಆಯ್ತದೆ ಅಂದ್ರೆ ನಾವು ಸುಮ್ಮನಿದ್ವಿ, ನಾವು ಸುಮ್ಮನಿದ್ದೀವಿ, ನೀವು ಸುಮ್ಮನಿರಬೇಕು. 500 ಕೋಟಿ ಎಲ್ಲಿ ಹೋಯ್ತು ಅಂತ ಕೇಳ್ತಾರಲ್ಲ, 500 ಕೋಟಿ 5 ವರ್ಷ ಆದಮೇಲೆ ಎಲ್ಲಿ ಹೋಯ್ತು ಅಂತ ನೀವು ಬುಕ್ ಮಾಡಿದ್ದೀರಲ್ಲ, ಅದೇ ಥರ ಬುಕ್ಕು ನಾವು ಮಾಡಿರೋ, ನಾವು ಮಾಡಿಕೊಡ್ತೀವಿ. 500 ಕೋಟಿ ಎಲ್ಲ ಹೋಯ್ತು ಅಂತ. ಅದಕ್ಕೆ ನಿಮ್ಮ ಬುಕ್ ನೋಡಿ ಜನ 27,000 ಮಧ್ಯದಿಂದ ರವಿಶಂಕರ್ಗೆ ಗೆಲ್ಸಿರೋದು. ಎಷ್ಟೋ ನಿಮ್ಮ ಬುಕ್ ನೋಡಿ, ನೀವು ಮಾಡಿದ್ರಲ್ಲ ಕೆಲಸ 15 ವರ್ಷದಿಂದ, ಆ ಬುಕ್ ನೋಡೆ ರವಿಶಂಕರ್ ಅವರಿಗೆ 27,000 ಮಧ್ಯದಿಂದ ಗೆಲ್ಸಿರೋದು. ನಾವು ಏನು ಮಾಡ್ತೀವಿ? 5 ವರ್ಷ 500 ಕೋಟಿ ಏನೈತೆ ಲೆಕ್ಕ ಕೊಡ್ತೀವಿ ಜನಗಳಿಗೆ. ನಿಮ್ಗೆ ಕೊಡಲ್ಲ, ಜನಗಳು ಕೊಡ್ತಾರೆ.
ಜನಗಳ ದುಡ್ಡು ಜನಗಳು ಕೊಡ್ತಾರೆ.